ನನಗೆ ಹೊಗಳೋರ್ನ ಪಕ್ಕದಲ್ಲಿ ಇಟ್ಕೊಳಕ್ ನನ್ಗೆ ಇಷ್ಟ ಆಗಲ್ಲ. ನಮ್ಮ ವಾಸಪ್ಪ ಹೆಂಗಂದ್ರೆ ಬೈತಾನೆ ಇರ್ತಾರೆ ಅವಾಗ, ನೀನ್ ಮಾಡೋದ್ರ ಹಂಗು ರೈಟ್ ಅಂತ. ಯಾವತ್ತೋ ಮನುಷ್ಯ ಬೆಳಿಬೇಕಾದ್ರೆ ಹೊಗಳೋರ್ನ ಜೊತೆಯಲ್ಲಿ ಇಟ್ಕೊಂಡಿದ್ರೆ ಅತಿ ಶೀಘ್ರದಲ್ಲಿ ಅವರು ಹಳ್ಳಕ್ ಬಿದ್ದೋಗ್ತಾರೆ. ನಮ್ಮನ್ನ ಬೈದ್ರು ನಾವು ಜೊತೆಲಿ ಏನಕ್ಕಪ್ಪ ಇಟ್ಕೊಳ್ತೀವಿ ಅಂದ್ರೆ ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅನ್ನೋದು ಉದ್ದೇಶ. ಪುಟಾಣಿ ಮಕ್ಕಳು ಒಂದ್ ಸ್ವಲ್ಪ ಬೋರ್ ಆಗ್ತಾ ಇದೆಯಲ್ಲ, ಎಲ್ಲ ಜಾಸ್ತಿ ಹೊತ್ತು ಮಾತಾಡ್ತಾ ಇದೆ, ಇದೇನಪ್ಪ ಇದು ಅಂತ. ಬೇಗ ಬ್ಯಾಗು ಬಾಟ್ಲು ಕೊಟ್ರೆ ಸಾಕು ಅಂತ ಅನ್ಕೊಳ್ತಾ ಇದ್ದೀರ. ಸಂಗೊಂಡ್ಲಹಳ್ಳಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲ ಸರ್, ಹಿರಿಯ ಪ್ರಾಥಮಿಕ ಶಾಲೆಗೆ ನಮ್ಮ ಕೋಮಲ ಮೇಡಮ್ ಅವರು ಒಂದು 10 ದಿನ 15 ದಿನ ಆಯ್ತು ಫೋನ್ ಮಾಡಿದ್ರು. ವೆಂಕಟೇಶ್ ಅಣ್ಣ ನಾನು ಹಿಂಗೆ ಕೋಮಲ ಅಂದ್ರೆ ಹೇಳಮ್ಮ ಅಂದೆ. ಅಣ್ಣ ನಮ್ಮ ಸ್ಕೂಲ್ಗೆ ಏನಾದ್ರು ನೀವು ಒಂದು ಮಾಡ್ಬೇಕಣ್ಣಂದ್ರು. ನೀವೇನು ಹೇಳ್ತಾ ಅದು ಮಾಡ್ತೀನಮ್ಮ ಅಂದೆ. ಆಮೇಲೆ ಬ್ಯಾಗು ವಾಟರ್ ಬಾಟಲ್ ಸರ್ಕಾರದಿಂದ ಏನು ಬರಲ್ವೋ ಅದು ನಾನು ಮಾಡ್ತೀನಮ್ಮ ಅಂತ ಹೇಳಿದೆ. ಆಮೇಲೆ ಸೇರಣ ಹೆಂಗೆ ಅಂದ್ರು ಆಯಿತು ಅಂತ ಹೇಳಿದೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಸಂಗೊಂಡಹಳ್ಳಿ ಗ್ರಾಮದ ಹಿರಿಯರಾಗಿರುವಂಥ ರಾಮಕೃಷ್ಣಣ್ಣನವರೇ, ನಮ್ಮ ಗುರುಗಳು, ಇವಾಗ ಮಾರ್ಗದರ್ಶಕರು ನನಗೆ ನಮ್ಮ ಸಾರು ವೆಂಕಟೇಶಪ್ಪ ಸರ್ ಅವರೇ, ರುದ್ರಪ್ಪ ಸರ್ ಅವರೇ, ಇನ್ನು ನಮ್ಮ ಅಣ್ಣನವರೇ ಇಬ್ರು, ಸಂಗೊಂಡಹಳ್ಳಿ ರಾಜಣ್ಣ ಆಗ್ಬೋದು, ವಾಸಪ್ಪ ಮಾಸ್ಟ್ರು, ಅವರು ಎಲ್ಲದರಲ್ಲೂ ನನ್ನ ಬಿಟ್ಕೊಡಲ್ಲ. ನನಗೆ ಹೊಗಳೋರ್ನ ಪಕ್ಕದಲ್ಲಿ ಇಟ್ಕೊಳಕ್ ನನಗೆ ಇಷ್ಟ ಆಗಲ್ಲ. ನಮ್ಮ ವಾಸಪ್ಪ ಹೆಂಗಂದ್ರೆ ಬೈತಾನೆ ಇರ್ತಾರೆ ಅವಾಗ, ನೀನ್ ಮಾಡೋದ್ರ ಹಂಗು ರೈಟು ಅಂತ. ಯಾವತ್ತೋ ಮನುಷ್ಯ ಬೆಳಿಬೇಕಾದ್ರೆ ಹೊಗಳೋರ್ನ ಜೊತೆಯಲ್ಲಿ ಇಟ್ಕೊಂಡಿದ್ರೆ ಅತಿ ಶೀಘ್ರದಲ್ಲಿ ಅವರು ಹಳ್ಳಕ್ ಬಿದ್ದೋಗ್ತಾರೆ. ನಮ್ಮನ್ನು ಬೈದ್ರು ನಾವು ಜೊತೆಲಿ ಏನಕ್ಕಪ್ಪ ಇಟ್ಕೊಳ್ತೀವಿ ಅಂದ್ರೆ ಅವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅನ್ನೋದು ಉದ್ದೇಶ. ಈ ಕಾರ್ಯಕ್ರಮ ನಾನು ಏನಕ್ಕಪ್ಪ ಮಾಡ್ಬೇಕು ಅಂತ ಇಷ್ಟ ಅಂದ್ರೆ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಬ್ಯಾಗ್ಗಳು ಈ ಜಿಪ್ಪೆಲ್ಲ ಹೊರಟೋದ್ರೆ ಪಿನ್ಗಳು ಸಾಕಾಗ್ತಾ ಇರ್ಲಿಲ್ಲ ಅವಾಗ ಹಾಕೊಳ್ಳಕ್ಕೆ. ರೆಡ್ ಹಳ್ಳಿಗೆ ಹೋಗ್ತಾ ಇದ್ವಿ ನಾವು 4, 5, 6ನೇ ತರಗತಿ ಓದ್ಬೇಕಾದ್ರೆ. ಅವಾಗೆಲ್ಲ ಬಾಧೆಗಳೆಲ್ಲ ನೋಡಿದ್ವಿ. ಈಗ ನಿಮ್ಗೆ ಬಹಳಷ್ಟು ಅನುಕೂಲ ಸರ್ಕಾರನೇ ಮಾಡ್ತಾ ಇದೆ. ನಾನು ಹೇಳೋದೇನಂದ್ರೆ, ಈ ಪೋಷಕರಿಗೆ ಇದು ಬಹಳ ಇಂಪಾರ್ಟೆಂಟು, ಕೇಳಿಸ್ಕೋಬೇಕು. ಯಾಕಂದ್ರೆ ಮಕ್ಕಳಿಗೆ ಹೇಳಿ ತೊಂದರೆ ಇಲ್ಲ, ಪಕ್ಕದ ಮನೆಯವ್ರು ಯಾವುದೋ ಒಂದು ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ, ಅವ್ರಿಗೆ ಯಾವುದೋ ಒಂದಷ್ಟು ದುಡ್ಡು ಬಂದೈತೆ ಅಂತ ಹೇಳ್ಬಿಟ್ಟು ನೀವು ಅವ್ರು ನೋಡಿ ನೀವು ಬಡ್ಡಿಗಳಿಗೆ ಹೋಗೋದು, 35,000 40,000 ಫೀಸ್ಗಳು ಕಟ್ಟೋದು. ಒಂದ್ಸಲ ಮನುಷ್ಯನು ಬಡ್ಡಿಗಳಿಗೆ ಸಿಕ್ಕಾಕೊಂಡ್ರೆ ಜೀವನದಲ್ಲಿ ಏಳಿಗೆ ಆಗಕ್ಕಂತೂ ಆಗಲ್ಲ. ಅವ್ರ ವಿದ್ಯಾಭ್ಯಾಸನೂ ಅರ್ಧ ಕಟ್ಟಾಗ್ಬಿಡುತ್ತೆ, ಅವ್ರು ಅಂದ್ಕೊಂಡಿದ್ದು ಗುರಿನೂ ಮುಟ್ಟಕ್ಕಾಗಲ್ಲ. ಯಾರೋ 1000 ಜನರಲ್ಲಿ 1,00,000 ಜನರಲ್ಲಿ ಒಬ್ಬೊಬ್ರು ಮಾತ್ರ ಆ ಸಾಲದಿಂದ ಮುಕ್ತಿಯಾಗಿ ಆಚೆ ಬರೋಕ್ಕಾಗತ್ತೆ. ದಯವಿಟ್ಟು ಆ ಸಾಲಗಳು ಮಾಡಿಬಿಟ್ಟು ನೀವು ಇನ್ನೊಬ್ರ ಹತ್ರ ಪ್ರೆಸ್ಟೇಜ್ ತೋರ್ಸಕ್ ಹೋಗ್ಬೇಡ್ರಿ. ಯಾಕಂದ್ರೆ ಖಾಸಗಿ ಶಾಲೆಯಲ್ಲಿ ಏನ್ ಹೇಳ್ಕೊಡ್ತಾರೆ ಇಲ್ಲೂ ಅದೇ ಹೇಳ್ಕೊಡ್ತಾರೆ. ಇಲ್ಲಿ ಕನ್ನಡ ಸಬ್ಜೆಕ್ಟ್ ಇದ್ರೆ ಬೇರೆ ಉರ್ದು ಅಲ್ಲಿ ಹೇಳಲ್ಲ, ಅಲ್ಲಿ ಕನ್ನಡ ಸಬ್ಜೆಕ್ಟ್ ಇದ್ರೆ ಉರ್ದು ಅಲ್ಲಿ ಹೇಳಲ್ಲ. ಎಲ್ಲ ಲ್ಯಾಂಗ್ವೇಜ್ಗಳು ಒಂದೇ ಇರುತ್ತೆ. ಏನೋ ಇರೋ ಓದಿಸ್ಕೊಳ್ಳಿ. ಯಾಕಂದ್ರೆ ಇವಾಗ ನನ್ನ ಹತ್ರ ₹1,00,000 ಅಂದ್ರೆ ₹1,00,000 ದಾನ ಧರ್ಮ ಮಾಡೋ ಮನ್ಸಿರಲ್ಲ ಅಂತವ್ರು ಅಲ್ಲಿ ಹೋಗ್ಲಿ. ಈಗ ಈ ವಾಟರ್ ಬಾಟ್ಲ್ ಇಲ್ಲಿ ₹10 ಸಿಗುತ್ತೆ, ದುಡ್ಡಿರೋರು ₹50 ಕೊಟ್ಟು ತಗೋಬಹುದು, ಇನ್ನು ದುಡ್ಡಿರೋ ₹2,000 ತಗೋ. ಅದ್ ನೀರು ಅದೇನು ಬೇರೆ ಏನಾಗಲ್ಲ. ಬಟ್ ಕ್ವಾಲಿಟಿ ಹೆಸರುಗಳು ಚೇಂಜ್ ಆಗ್ತವೆ. ಅದೇ ರೀತಿ ವಿದ್ಯಾಭ್ಯಾಸನೂ ಅಷ್ಟೇ. ನಿಮ್ ಮೈಂಡ್ ಚೆನ್ನಾಗಿದ್ದು ಓದಿದ್ರೆ ಸರ್ಕಾರಿ ಶಾಲೆಯಲ್ಲಿ ಏನ್ ಬೇಕೋ ನೀವು ಅಂದ್ಕೊಂಡಿರುವಂತದ್ದು ಸಾಧನೆ ಮಾಡ್ಬೋದು. ಖಾಸಗಿ ಶಾಲೆಯಲ್ಲಿ ಓದ್ದವ್ರೆ DC-ಗಳಾಗಿಲ್ಲ, AC-ಗಳಾಗಿಲ್ಲ, IAS IPS-ಗಳಾಗಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಓದಿದ್ರು ಆಗ್ತಾರೆ. ಬಟ್ ನಾವು ಅವ್ರ ಮನ್ಸು ಹೆಂಗಿಕ್ಬೇಕು, ಮಕ್ಕಳ ಮನ್ಸು ಅಂದ್ರೆ, ಮಕ್ಕಳು ಕೇಳ್ತಾರೆ ಏನು. ನಾನು ಕೂಡ ಕೇಳಿರೋನೆ. ನಮ್ಮ ಮಾವ ಮಕ್ಕಳೆಲ್ಲ ಬಲ್ಲಕ್ಕೆ ಕಾರ್ಮೆಂಟ್ಗೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮಪ್ಪ ನಾನು ಕ್ವಶನ್ ಮಾಡಿದೆ. ನಮ್ಮಪ್ಪ ಬೈತಾ ಇದ್ರು, ರೇ ಎಂತಂತ ಅಂತಲಕ್ಷದವ್ರ ಸಾಲ್ಗನೆ ಅಂತ ಆಲ್ಕ ಮಾತುಗಳು ಬೈತಾ ಇದ್ರು. ಹಂಗೆ ಮಕ್ಕಳಿಗೆ ಆಸೆ ಇರತ್ತೆ. ಮಕ್ಕಳು ಬೈದಿರೋ ನಾವೇ ಪ್ರೀತಿಯಿಂದ ಹೇಳ್ಬೇಕು, ನೋಡಪ್ಪ ಅವ್ರದ್ದು ಇಷ್ಟು ಆಸ್ತಿ ಐತೆ, ಅವ್ರು ಹಿಂಗಿದ್ದಾರೆ, ಅವ್ರು ಮಾಡ್ಲಿ ಸಂತೋಷ, ನಾವಿರೋದು ಇದ್ರಲ್ಲಿ ನೀನು ಓದಿಸ್ ತೋರ್ಸ ಅವ್ರಿಗಿಂತೂ ಅನ್ನೋ ತರ ಛಲ ಬರೋ ತರ ಮಕ್ಕಳ ಒಂದು ಮೈಂಡ್ ಏನಿರುತ್ತೆ ಅವ್ರ ಬುದ್ಧಿವಂತಿಕೆಯನ್ನು ಹೆಚ್ಚಿಸುವಂತ ಕೆಲಸ ಪೋಷಕರು ಮಾಡ್ಬೇಕು. ಅದು ಬಿಟ್ಬಿಟ್ಟು ಈ ಸಂಘದಲ್ಲಿ ಎತ್ಕೊಂಡ್ವಿ, ಆ ಸಂಘದಲ್ಲಿ ಎತ್ಕೊಂಡ್ವಿ, ಓದಿಸ್ತೀವಿ, ಮತ್ತೆ 7ನೇ ತರಗತಿ ಇನ್ನೊಂದು ಸ್ಕೂಲ್ ಚೇಂಜ್ ಮಾಡ್ಬೇಕು. ಸುಮಾರು ಜನ ನಾನು ನೋಡ್ತಾ ಇದ್ದೀನಿ. ಹಂಗಾಗೋದು ಬೇಡ. ಪುಟಾಣಿ ಮಕ್ಕಳು ನೀವೆಲ್ಲಾನು ಅಪ್ಪ ಅಮ್ಮ ಏನು ಕಷ್ಟಪಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ನಿಮ್ಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾರೆ, ಅದನ್ನ ನೀವು ಅವ್ರು ಹೆಗಲೆತ್ಕೊಂಡು ನೋಡ್ಬೇಕೆ, ನಮ್ಮ ಮಗು ಚೆನ್ನಾಗಿ ಓದಿದೆ, ಈ ಸಲ ಒಳ್ಳೆ ರ್ಯಾಂಕ್ ತಂದಿದೆ ಅಂತ ಹೇಳೋ ತರ ನೀವು ಓದ್ಬೇಕು. ಓದ್ತಿರಲ್ವಾ? ಗ್ಯಾರಂಟಿನಾ? ನನಗೆ ಆಸೆ ಏನಪ್ಪಾ ಅಂದ್ರೆ, ನಾನು ಯಾವ ಸ್ಕೂಲ್ಗಳಲ್ಲಿ ಈ ಬ್ಯಾಗು ನನ್ನ ಕೈಲಾಗೋ ಏನು ಸಹಾಯ ಮಾಡ್ತೀನೋ ಆ ಸ್ಕೂಲ್ ಮಕ್ಕಳು SLC ಇಂಥದ್ರಲ್ಲಿ ಟಾಪರ್ಗಳು ಬರ್ಬೇಕು ಅನ್ನೋದು ನನ್ನ ಆಸೆ, ನಿಜವಾಗ್ಲು. ಮತ್ತೆ ನಮ್ಮ ಮಾಸ್ಟರ್ ಹೇಳಿದ್ರು, ನಾವು ಈ ಕೈಯಲ್ಲಿ ಮಾಡೋದನ್ನ ಈ ಕೈ ಗೊತ್ತಾಗ್ಬಾರ್ದು. ಆಕ್ಚುಲಿ ಈಗ ನಾನು ಬ್ಯಾಗ್ ಮೇಲೆ ಫೋಟೋ ಕೊಡೋದು ಬೇಡ ಅಂತ ಹೇಳಿದ್ರೆ ಅಯ್ಯಪ್ಪ ಬೈದ್ರು. ಇವ್ರಿಬ್ರು ವೆಂಕಟೇಶ್ ನೀನ್ ಹಾಕ್ಸ್ ನಿನಗೆ ಗೊತ್ತಾಗಲ್ಲ, ನಿನ್ನ ನೋಡಾದ್ರು 100,000 ಕೋಟಿ ಇರೋರು ಇದ್ದಾರೆ, 1,000 ಕೋಟಿ ಅವ್ರಿಗಾದ್ರೂ ಒಂದ್ ಸ್ವಲ್ಪ ಜ್ಞಾನ ಬರುತ್ತೇನೋ.
ಅವರು ಮಾಡುವಂತ ಒಂದು ಮನೋಭಾವ ಬರುತ್ತೆ ಅಂತ. ನಿಜವಾಗ್ಲೂ ನಾನು ಫೋಟೋ ಹಾಕ್ಸ್ಕೋಬೇಕು, ಅಡ್ವರ್ಟೈಸ್ಮೆಂಟ್ ಆಗ್ಬೇಕು ಅನ್ನೋದು ನಾನು ನಾನು ನಮ್ಮ ರಾಮಕೃಷ್ಣನ ಕೇಳಿದಾಗ ಹೇಳಿದೆ, ಯಾವುದೇ ಕಾರಣಕ್ಕೂ ನಾವು ಯಾವ್ದ್ರಲ್ಲೂ ನಾವು ತೊಡಗಿಸ್ಕೊಳ್ಳೋದು ಸ್ವಾರ್ಥ ಇಲ್ಲ ನಮ್ಗೆ, ನಿಸ್ವಾರ್ಥದಿಂದ ಮಾಡ್ತಾ ಇದೀವಿ. ಏನ್ ನಾವು ಭಗವಂತ ನಾವೇನೋ ಹುಟ್ಟ ಶ್ರೀಮಂತರಲ್ಲ, ಸಾಯವಾಗ ಏನೋ 100 ರೂಪಾಯಿ ಎತ್ಕೊಂಡು ಹೋಗೋಕ್ಕೂ ಆಗಲ್ಲ. ಇರುವಾಗ ಏನೋ 4 ಜನರ ಜೊತೆ ಪ್ರೀತಿ ವಿಶ್ವಾಸದಲ್ಲಿ ಬೆಳೆಯೋಣ ಅನ್ನೋದಷ್ಟೇ. ಈಗ ಯಾರೋ ಒಂದು ಹೆಸರುಗಳು ಬೇಡ, ಗ್ರಾಮಗಳು ಬೇಡ, ನಾನು ಫೋನ್ ಮಾಡಿ ಕೇಳಿದ್ರು, ಅಣ್ಣ ಹಿಂಗೆ ಪರಿಸ್ಥಿತಿಗಳಿದಾವೆ, ನಮ್ಮ ಯಜಮಾನರು ಬಹಳ ಬಾಧೆಗಳಲ್ಲಿದ್ದಾರೆ, ಅವರು ದುಡಿಯೋ ಪರಿಸ್ಥಿತಿಯಲ್ಲಿಲ್ಲ, ಏನಾದ್ ನಿಮ್ ಕಲಸ ಏನಮ್ಮ ಬೇಕು ಅಂದೆ. ಅದೇ ಟೈಮ್ ನಮ್ಗೆ ಗೊತ್ತಿರೋರು, ಅಣ್ಣ ಒಂದು 4 ಸೀಮೆ ಹಸು ಇದೆ, ನಮ್ಮ ಯಜಮಾನರು ಒಂದ್ ಸ್ವಲ್ಪ ಅವ್ರದ್ದು ಬೇರೆ ಪ್ರಾಬ್ಲಮ್ ಇತ್ತು, ಎಲ್ಲೋ ನಾವು ಕುಡಿಯೋ ಚಟ ಬಿಡ್ಸಕ್ಕೆಲ್ಲೋ ಹಾಕಿದ್ದೀವಿ, ಸೀಮೆ ಹಸುಗಳು 4 ಕೊಟ್ಬಿಡ್ತೀವಿ ಅಂದ್ರು. ನಾನು ಸರಿ ಇದೇನೋ ಇವ್ರಿಗೆ ಏನಾದ್ರು ಯಾವ್ದೋ ಬಾಂಧವ್ಯ ಇರ್ಬೋದು, ನನ್ನ ದುಡ್ಡಿದ ಅವಶ್ಯಕತೆ ಐತೆ ಅಂತ ಹೇಳ್ಬಿಟ್ಟಿದೆ. ಸರಮ್ಮ ಏನೋ ರೇಟ್ ಮಾಡ್ಕೊಡು ಅಂತಿದ್ದೆ. ಸೀಮೆ ಹಸುಗಳು ತೆಗೆದು ಬಡವರ್ಗ ಒಂದು 4 ಜನಕ್ಕೆ ನಾನು ಸಹಾಯ ಮಾಡಿದೆ. ಮೊನ್ನೆ ಅವ್ರ ಮನೆಯಲ್ಲೇ ಹೆಣ್ಣು ಕರುಗಳು ಹಾಕೋದೇ ಇಲ್ಲಂತೆ, ಹೆಣ್ಣು ಕರು ಹಾಕಿದ್ದೆ ಅಂತ ಫೋಟೋ ಹಾಕಿದ್ದೆ. ಹಾಗೆ ಆ ಒಂದು ಸಂಸಾರ ನಿಲ್ಲಿಸ್ದಂಗೆ ಆಯ್ತು. ಆಮೇಲೆ ಇನ್ನು ಕೆಲವರು ಹಿಂಗೆ ಮದುವೆ ಅಂತ ಇನ್ವಿಟೇಷನ್ ಎತ್ಕೊಂಡ್ಬಂದು ಸಹಾಯ ಕೇಳಿದಾಗ, ಅಪ್ಪ ದುಡ್ಡು ಕಾಸು ಕೊಡೋದು ದೊಡ್ಡವರೆಲ್ಲ, ನಾನು ಅಲ್ಲಿ ಕಮಲ್ ಜ್ಯುವೆಲರ್ಸ್ ಅಲ್ಲಿ ಹೇಳ್ತೀನಿ, ನನ್ನ ಕೈಲಾಗಿದ್ದು ಈ ಸಲಕ್ಕೆ 22 ತಾಳಿಯನ್ನು ತಗೊಂಡೋಗಿದ್ದಾರೆ. ನಮ್ಮ ಕೈಲಾಗೋ ಸಹಾಯ ಅಷ್ಟೇ. ಈಗ ನಮ್ಮ ರಾಮಕೃಷ್ಣನ ಹೇಳಿದ್ರು, ಸುಮಾರು ಮನೆಗಳಿಗೆ ನಾವು ಹೇಳ್ಕೊಳಕ್ ಹೋಗಿಲ್ಲ. ನಮ್ಮ ಜೆ ಕೆ ಅಣ್ಣ ಇದ್ದಾರೆ ಜಮನಹಳ್ಳಿಲಿ, ಅವ್ರು ಕೂಡ ಸಂಗೊಳ್ಳೆ ಇಂಥವ್ರು ಹಿಂಗೆ ಅವ್ರ ಗಂಡ ತಿರ್ಕೊಂಡಿದೆ, ಇಂಥವ್ರು ಹಿಂಗೆ ಪ್ರಾಬ್ಲಮ್ ಇದೆ ಅಂದಾಗ ನನ್ನ ಕೈಲಾಗೋದು ಸಿಮೆಂಟು ಟೈಲ್ಸು ಏನೋ ಒಂದು ಮಾಡ್ಕೊಂಡು ಬರ್ತಾ ಇದೀವಿ. ನಾವೆಲ್ಲಾನು ಪೇಪರಲ್ಲಿ ಹಾಕ್ಸ್ಕೋಬೇಕು, ಪಬ್ಲಿಸಿಟಿ ಆಗ್ಬೇಕು ಅನ್ನೋದೇನಿಲ್ಲ. ಈಗ ರಾಮಕೃಷ್ಣನ್ ಅವ್ರು ಹೇಳ್ದಂಗೆ ಅವ್ರಿಗೆ ನಿಜವಾಗ್ಲೂ ನೀವ್ ಹೇಳಿ ಇಂಥದ್ದು ಮಾಡ್ಕೊಡ್ ಸಂಗೊಳ್ಳಿ, ಇಂಥದ್ದು ನಾವು ಮಾಡಿದೀವಿ, ನೀನ್ ಇಂಥದ್ದು ಮಾಡು ಅಂದ್ರೆ ಅವರು 3 ಹೆಣ್ಮಕ್ಳು ಗಂಡ್ಮಕ್ಳು ಓದ್ಲಿ, ನಾನೊಬ್ಬನೇ ಅಲ್ಲ ಅಂತವ್ರಿಗೆ ಸಹಾಯ ಮಾಡುವಂತ ಗುಣ ಊರಲ್ಲಿರುವಂತ ಗ್ರಾಮಸ್ಥರಿಗೂ ಬರ್ಲಿ. ಯಾಕಂದ್ರೆ ಆತ್ಮ ಶ್ರೀಮಂತ ಆಗಿರ್ಬೋದು, ಬದುಕಿದ್ರೆ ಹೇಳಕ್ಕಾಗಲ್ಲ. ಅಕಾಲ ಮರಣ ಹೊಂದಿದ್ದಾರೆ, ಆಯಮ್ಮಗೂ ಅಷ್ಟೊಂದು ಜ್ಞಾನ ಇಲ್ಲ ಅಂದಾಗ ನಾವು ಸಹಾಯ ಆಗ್ಬೇಕು. ನಾವು ಮನುಷ್ಯ ಅಲ್ವಾ, ನಾವು ಒಳ್ಳೆ ಊಟ ತಿಂತಾ ಇದ್ದು ಅವ್ರ ಪಾಪ ಉಪವಾಸ ಮಲಗಿದ್ರೆ ನಾವು ತಿಂದು ನಾವು ಪ್ರಯೋಜನ ಇಲ್ಲ ಅಂತ ಮನೋಭಾವ ಮಾಡ್ಕೋಬೇಕು. ನಾವೇ ಇದ್ ಮಾಡ್ಕೋಬೇಕು, ಕ್ರಿಯೇಟ್ ಮಾಡ್ಕೋಬೇಕು. ಯಾಕಂದ್ರೆ ಮನೆಗಳಲ್ಲೇ ನಮ್ಮ ಹೆಂಗಸರು ಅಂತಾರೆ, ರೈ ನಮ್ ಚಿಕ್ಕ ಮನೆ, ನೀವೆಲ್ಲ ಮಾಡ್ಬೋದು, ದೊಡ್ಡ ಮನೆ ಕಟ್ಟೋಣ. ದೊಡ್ಡ ಮನೆಯಲ್ಲಿ ಕಟ್ಟಿದ್ರೆ 20 ಗಂಟೆ ನಿದ್ದೆ ಮಾಡಕ್ಕಾಗತ್ತಾ? ಇಲ್ಲ 3 ಹೊತ್ತು ಬಿಟ್ಟು 5 ಹೊತ್ತು ಊಟ ಮಾಡಕ್ಕಾಗತ್ತಾ? ಎಷ್ಟಿದ್ರು ಮನ್ಸನ್ನೋದು ಶುದ್ಧವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ನಾನ್ ಕೆಲವೊಂದು ಅಧಿಕಾರಿಗಳು ನನ್ನ ಮನೆಗೆ ಕರ್ಕೊಂಡೋಗಿ ತೋರಿಸಿದ್ದೀನ. ನಂದಿರೋದು ಅರ್ಧ ಸೈಟಲ್ ಮನೆ, ಆರಾಮಾಗಿ ಮಲಗಿದ್ರೆ ಕಣ್ ತುಂಬಾ ನಿದ್ದೆ ಬರುತ್ತೆ. ನಾನು ಬೇಕಾದ್ರೆ ಇವಾಗ ಒಂದು 4-5 ಕೋಟಿ ಮನೆನೂ ಕಟ್ಕೋಬಹುದು. ಅದರಲ್ಲಿ ಎಕ್ಸ್ಟ್ರಾ ನಿದ್ದೆ ಮಾಡಕ್ಕೆ ಏನಾಗಲ್ಲ, ಎಕ್ಸ್ಟ್ರಾ ಆರೋಗ್ಯ ಏನ್ ಭಗವಂತ ಕೊಡಲ್ಲ. ಏನೋ ನಮ್ಗೆ ಒಂದು ಗುಣ ಇದೆ, ಆ ಗುಣದಲ್ಲಿ 4 ಜನಕ್ಕೆ ಸಹಾಯ ಮಾಡೋಣ ಅಂತ ಹೋಗ್ತಾ ಇದ್ವಿ. ಈಗ ಇನ್ನು ನಮ್ಮ ಮಾಸ್ಟರ್ ಫ್ರೆಂಡ್ ಚೆನ್ನಪ್ಪ ಮಾಸ್ಟರ್ ಅವ್ರ ಸ್ಕೂಲ್ಗೆ, ಮತ್ತೆ ಜಮ್ಮನಹಳ್ಳಿ ಸ್ಕೂಲ್ಗೆ, ಮತ್ತೆ ಸುಮಾರು ಸ್ಕೂಲ್ಗಳ ಲಿಸ್ಟ್ ಇದೆ, ಇನ್ನು ಬುಧವಾರದಿಂದ ಕೊಡುವಂಥವು. ಈ ರೀತಿ ನನ್ನ ಕೈಯಲ್ಲಿ ಆಗಿದ್ದು ಮಾಡ್ತಾ ಇದ್ದೀನಿ. ಅದಕ್ಕೆ ಎಲ್ಲರ ಸಹಕಾರ ಬೇಕೇ ವಿನಃ ನಮ್ಗೆ ಇನ್ನೇನು ಬೆನ್ ತಟ್ಟೋದು ಇನ್ನೊಂದು ಬೇಡ. ದಯವಿಟ್ಟು ನಮ್ಮ ಅಣ್ಣವರು ಹೊಗಳ್ತಾ ಇದ್ದಾರೆ, ನನ್ಗೊಂಥರ ಎಲ್ಲ ಒಂಥರ ಮುಜುಗರ. ನಾನೇನು ಹುಟ್ಟ ಶ್ರೀಮಂತನೇನಲ್ಲ, ನಾವೆಲ್ಲ ಬಡತನದಿಂದ ಬಂದಿರೋರು, 20 ರೂಪಾಯಿ ಕೂಲಿ ಮಾಡಿರೋರು. ನನಗೆ ಏನು ಈ ಸಹಕಾರ ಕೊಡ್ತಾ ಇದ್ದಾರೆ ಎಲ್ರಿಗೂ ಒಂದ್ಸಿ ಈ ಸಂಗನಹಳ್ಳಿ ಗ್ರಾಮಕ್ಕೆ ಕರೆದು 2 ಮಾತು ಮಾತಾಡಲು, ಹುಡುಗರ ಜೊತೆ ಕಷ್ಟ ಸುಖ ಹಂಚ್ಕೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಶಿಕ್ಷಕರಿಗೂ, ಮಕ್ಕಳಿಗೂ, ಇಲ್ಲಿರುವಂತ ಗಣ್ಯ ವ್ಯಕ್ತಿಗಳಿಗೂ, ಮುಖ್ಯವಾಗಿ ನಮ್ಮ ಪ್ರಕಾಶ್ ಅಣ್ಣ, ಸುಕುಮಾರ್, ಜಗದೀಶ್, ಕದಂಬ, ನಮ್ಮ ಚಲಪತಿ, ನಮ್ಮ ಬ್ರದರ್ಸ್ ಎಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.